2025 ಮತ್ತು 26ನೇ ಸಾಲಿನ ಈ ವರ್ಷದ ಮೊದಲನೇ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈ ದಿವಸ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಒಟ್ಟು 8 ತಂಡಗಳನ್ನು ಮಾಡಿವಿ. ಮೊದಲನೇದಾಗಿ ಬುಧ, ಎರಡನೇದು ಶುಕ್ರ, ಮೂರನೇದು ಭೂಮಿ, ನಾಲ್ಕನೇದು ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಹೀಗೆ 8 ತಂಡಗಳನ್ನು ಮಾಡಿವಿ. ಪ್ರತಿ ವಿಭಾಗದಲ್ಲಿ ನಾವು 8 ನೇರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತೀವಿ. ನೇರವಾಗಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟರೆ 10 ಅಂಕ. ಅದು ಯಾರಿಗೆ ಕ್ವಶನ್ ಬರಲ್ಲ, ಒಂದು ಕ್ವಶನ್ ಪಾಸ್ ಆಯಿತು ಅಂತಂದರೆ ಅದು ಬೋನಸ್ ಅಂಕ ಅಂತ 5 ಅಂಕ ಕೊಡ್ತೀವಿ. ಈ ಒಂದು ಸ್ಪರ್ಧೆಯೊಳಗೆ ಅತಿ ಹೆಚ್ಚು ಯಾರು ಅಂಕಗಳನ್ನು ಗಳಿಸ್ತಾರೆ ಆ ತಂಡವನ್ನು ವಿಜಯಶಾಲಿ ಅಂತ ಹೇಳ್ತೀವಿ. ಎಲ್ಲರಿಗೂ ನಿಯಮ ಗೊತ್ತಿರಲಿ, ಆನ್ಸರ್ ಮಾಡಬೇಕಾದ್ರೆ ನಿಮ್ಮ ಗುಂಪಿನೊಳಗೆ ಚರ್ಚೆ ಮಾಡಿಕೊಂಡು ಒಬ್ಬರು ಮಾತ್ರ ಎದ್ದು ನಿಂತು ಉತ್ತರ ಹೇಳಬೇಕು. ಪ್ರಶ್ನೆ: 1ನೇ ತಂಡಕ್ಕೆ ರೂಢನಾಮ ಎಂದರೇನು? ರೂಢಿಯಿಂದ ಬಂದ ಪದಗಳನ್ನು ರೂಢನಾಮ ಎನ್ನುವರು. ಇದು ಸರಿಯಾದ ಉತ್ತರ, ಅಂಕ ಹಾಕ್ರಿ. ಈಗ 2ನೇ ಪ್ರಶ್ನೆ: 2ನೇ ತಂಡಕ್ಕೆ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಗೆಜ್ಜೆ. ಸರಿಯಾದ ಉತ್ತರ. 3ನೇ ತಂಡಕ್ಕೆ ಪ್ರಾಣಿ ಗಿಂಡಿ, ಇದರ ಅರ್ಥ ಏನು? ಪ್ರಾಣಿ ಗಿಂಡಿ, ಇದರ ಅರ್ಥ ಏನು? ಪಾಸ? ಪ್ರಾಣಿ ಗಿಂಡಿ, ಇದರ ಅರ್ಥ ಏನು? ಪ್ರಾಣಿಗಳು ನೀರು ಕುಡಿಯುವ ಗಿಂಡಿ. ಕಾಡಿನಲ್ಲಿ ಪ್ರಾಣಿಗಳು ನೀರು ಕುಡಿಯುವ ಗಿಂಡಿ ಏನು ಅಂತಾರ? ಪ್ರಾಣಿಗಳು. ಸರಿಯಾದ ಪಾಸ್ ಅಂತ. ಬೋನಸ್ 5 ಅಂಕ 5ನೇ ತಂಡ. ಎಲ್ಲಿದೆ? ಜಾಮಿಯಾ ಮಿಯಾ ಮಿಲಿಯಾ ಎಲ್ಲಿದೆ? ಸರಿಯಾದ ಉತ್ತರ. ತಪ್ಪು ಉತ್ತರ. ನಿಸರ್ಗವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಅನುಸ್ವಾರ ಮತ್ತು ನಿಸರ್ಗವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಸರಿಯಾದ ಉತ್ತರ. ಗಂಧರ್ವ ಸೇನಾ ಯಾರು? ಮಡಿವಾಳ್ತಿಯ ಪ್ರೀತಿಯ ಕತ್ತೆ. ಶಕ್ತಿ ಅಂತ ಆಟ ಹೇಳಿದ್ರು. ಸ್ವರಾಕ್ಷರಗಳು ಎಷ್ಟು? ಸ್ವರಾಕ್ಷರಗಳು ಎಷ್ಟು? 13. ಸರಿಯಾದ ಮುಗಿತ ಅಂದ್ರೆ ಸಾಮಾನ್ಯ ಜ್ಞಾನ, ಜಿಕೆ ಅಂತ ಕರಿತೀವಿ, ಜನರಲ್ ನಾಲೆಜ್. ಈ 2ನೇ ಸುತ್ತಿನ ಮೊದಲನೇ ಪ್ರಶ್ನೆ ನೇರವಾದಂಥ ಪ್ರಶ್ನೆ. ಮೊದಲನೇ ಗ್ರೂಪಿಗೆ ನಿಮ್ಮ ಜಿಲ್ಲೆಯ ತಾಲೂಕುಗಳು ಎಷ್ಟು? 7. ನಿಮ್ಮ ಜಿಲ್ಲೆಯ ತಾಲೂಕುಗಳು ಪ್ರಶ್ನೆಗೆ 7 ಸರಿಯಾದ ಉತ್ತರ. ಅವರಿಗೆ ಪೂರ್ಣಾಂಕ ಕೊಡಬೇಕು. ಇನ್ನು 2ನೇ ಗುಂಪು, ನಿಮ್ಮ ಭಾಗದ ಶಾಸಕರು ಯಾರು? ನಿಮ್ಮ ಭಾಗದ ಶಾಸಕರು ಯಾರು? ನಿಮಗೆ ನೇರವಾದ ಪ್ರಶ್ನೆ. ನಿಮ್ಮ ಭಾಗದ ಶಾಸಕರು ಯಾರು? ಕ್ವಶನ್ 3 ನಂಬರ್ಗೆ ನಿಮ್ಮ ಭಾಗದ ಶಾಸಕರು ಯಾರು? ಪಾಸ್. ಬರೀಕರ್ ಪಾಸ್ ಅಂತ ಹೇಳ್ಬಿಡ್ರಿ. ಪಾಸ್. ನಿಮ್ಮ ಭಾಗದ ಶಾಸಕರು. ಕ್ವಶನ್ ತಪ್ಪು ಉತ್ತರ. ಪಾಸ್. ನಿಮ್ಮ ಭಾಗದ ಶಾಸಕರು.
ಸರಿಯಾದ ಉತ್ತರ. ನಮ್ಮ ಭಾಗದ ಶಾಸಕರು CC ಪಾಟೀಲ್. ಸರ್ ಇದು ಪಾಸಿಂಗ್ ಆನ್ಸರ್. ಹಾ ರೀ. ಇನ್ನ 3ನೇ ಗ್ರೂಪಿಗೆ ನೇರವಾದಂತ ಪ್ರಶ್ನೆ. ನಿಮ್ಮ ಊರಿಗೆ ಸಮೀಪದಲ್ಲಿ ಹರಿತಕ್ಕಂತ ನದಿ ಯಾವುದು? ಆ ನದಿ ಹೆಸರು ಹೇಳ್ಬೇಕು. ನಿಮ್ಮೂರಿಗೆ ಅತಿ ಹತ್ತಿರದೊಳಗೆ ಹರಿತಕ್ಕಂತ ಒಂದು ನದಿ ಐತಿ. ಆ ನದಿ ಹೆಸರೇನು? ಹೊಳೆ ಅಂತಾನೆ ಕರಿತೀರಿ ನೀವು. ಹೊಳೆ ಅಥವಾ ನದಿ? ನಿಮ್ಮೂರು ಸಮೀಪ ಇರ್ತಕ್ಕಂಥ ನದಿ. ಪಾಸ್. ಹಾ ಹೇಳಿ. ಮಲಪ್ರಭಾ ಸರಿಯಾದ ಉತ್ತರ. ಯಾರು? ಎಜುಕೇಶನ್ ಮಿನಿಸ್ಟರ್, ನಮ್ಮ ಕರ್ನಾಟಕ ಸರ್ಕಾರದ ಎಜುಕೇಶನ್ ಮಿನಿಸ್ಟರ್ ನಮ್ಮ ಸಂಬಂಧಕ್ಕೆ ಪಟ್ಟಂಗಿರ್ತಾರೊಬ್ರು. ಆ ಶಿಕ್ಷಣ ಭಾಗದ ಶಿಕ್ಷಣ ಮಂತ್ರಿ, ನಮ್ಮ ರಾಜ್ಯದ ಸರ್ಕಾರದ ಶಿಕ್ಷಣ ಮಂತ್ರಿ ಯಾರು? ಗೊತ್ತಿದೆ? ಪಾಸ್. ಗೊತ್ತಿದ್ದಿಲ್ಲ? ಪಾಸ್. ಪಾಸ್. ಕನ್ನಡದ ಕುಲಪುರೋಹಿತ, ನಮ್ಮ ಕರ್ನಾಟಕ ರಾಜ್ಯದ ಹೋರಾಟವಾದಂಥ ಮಹಾನ್ ವ್ಯಕ್ತಿಗಳಲ್ಲಿ ಕೂಡ ಒಬ್ಬರು, ನಮ್ಮ ಊರಿಗೆ ಅಗದಿ ಹತ್ರ ಇರ್ತಕ್ಕಂಥವ್ರು, ಕನ್ನಡ ಕುಲಪುರೋಹಿತ ಅಂತ ಕರೀತಾರೆ. ಯಾರು? ಆನ್ಸರ್ ಗೊತ್ತಿದ್ರೆ ಹೇಳ್ರಿ, ಇಲ್ಲ ಪಾಸ್. ಯಾರು? ಪಾಸ್. ಹಾ, ಯಾವ ವೆಂಕಟರಾಯರು? ಆಲೂರು ವೆಂಕಟರಾಯರು ಸರಿಯಾದ ಉತ್ತರ. ಪಾಸಿಂಗ್ ಆನ್ಸರ್ 6 ನಂಬರ್ಗೆ.